ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಒಂದು ಪುಟ್ಟ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ರವಿ, ಬಡವನಾದ ರವಿ ಸಾಮಾನ್ಯ ಬದುಕು ನಡೆಸುತ್ತಾ ಜೀವನ ಸಾಗಿಸ್ತಾ ಇದ್ದ. ಅವನಿಗೆ ಐಷಾರಾಮಿ ಕನಸುಗಳೇನೂ ಇರಲಿಲ್ಲ. ಕಷ್ಟಪಟ್ಟು ದುಡಿದು ತನ್ನ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಎಂಬುದೇ ಅವನ ಆಸೆಯಾಗಿತ್ತು. ಆದರೆ ಬದುಕಿನ ಅನಿವಾರ್ಯತೆಯಿಂದ ಒಂದು ದಿನ ತನ್ನ ಪುಟ್ಟ ಹಳ್ಳಿಯನ್ನು ಬಿಟ್ಟು ನಗರಕ್ಕೆ ಬಂದ. ಸಾಕಷ್ಟು ದಿನ ಕೆಲಸಕ್ಕಾಗಿ ಅಲೆದಾಡಿದ ನಂತರ ನಗರದ ಒಂದು ಬೃಹತ್ ಬಂಗಲೆಯಲ್ಲಿ ಅವನಿಗೆ ಚಾಲಕನ ಕೆಲಸ ಕೂಡ ಸಿಕ್ಕಿತ್ತು. ಆ ಬಂಗಲೆಯ ಒಡತಿ ದೇವಿ. ಆಕೆಯ ಹೆಸರು ಕೇಳಿದ್ರೇನೆ ಸಾಕು, ನಗರದ ದೊಡ್ಡ ದೊಡ್ಡ ಉದ್ಯಮಿಗಳಿಗೂ ಬೆವರು ಹರಿತಾ ಇತ್ತು. ಆಕೆಗೆ 35 ವರ್ಷವಾಗಿತ್ತು. ಆದರೆ ಅವಳ ತುಟಿಗಳಲ್ಲಿ ಒಂದು ಸಣ್ಣ ನಗುವನ್ನು ಸಹ ಯಾರೂ ನೋಡಿರಲಿಲ್ಲ. ಬಂಗಲೆಯ ಆಳು ಕಾಳುಗಳೆಲ್ಲರೂ ಅವಳನ್ನು ಕಂಡ್ರೆ ಗಡಗಡ ನಡುಗ್ತಾ ಇದ್ರು. ರವಿ ಕೆಲಸಕ್ಕೆ ಸೇರಿದ ಮೊದಲ ದಿನವೇ ಉಳಿದ ನೌಕರರು ಅವರಿಗೆ ಎಚ್ಚರಿಕೆ ನೀಡಿದ್ರು. ರವಿ, ಯಜಮಾನಿಯ ಜೊತೆ ಹೆಚ್ಚಾಗಿ ಮಾತನಾಡಬೇಡ. ಅವರು ಕೇಳಿದ್ದಷ್ಟಕ್ಕೆ ಮಾತ್ರ ತಲೆ ಆಡಿಸು, ಇಲ್ಲದಿದ್ದರೆ ಆ ಕ್ಷಣವೇ ನಿನ್ನನ್ನು ಕೆಲಸದಿಂದ ಕಿತ್ತು ಬಿಸಾಕ್ತಾರೆ ಅಂತ ಹೇಳಿದ್ರು. ರವಿ ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸತೊಡಗಿದ. ಯಾಕೆಂದರೆ ಅವನಿಗೆ ಕೆಲಸದ ಅನಿವಾರ್ಯತೆ ಬಹಳ ಇತ್ತು. ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತರೆ ಅವನ ಕಣ್ಣುಗಳು ಕೇವಲ ಮುಂದಿನ ರಸ್ತೆಯ ಮೇಲಿರ್ತಾ ಇದ್ವು. ಕಾರಿನ ಕನ್ನಡಿಯಲ್ಲೂ ಆತ ಹಿಂದಿನ ಸೀಟಿನಲ್ಲಿ ಕುಳಿತಿರುವ ದೇವಿಯನ್ನು ನೋಡುವ ಸಾಹಸ ಮಾತ್ರ ಮಾಡ್ತಾ ಇರಲಿಲ್ಲ. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ದೇವಿ ಕಾರು ಹತ್ತುತ್ತಾ ಇದ್ಲು. ದಾರಿಯುದ್ದಕ್ಕೂ ಕಾರಿನಲ್ಲಿ ಮೌನ ಆವರಿಸುತ್ತಿತ್ತು. ಫೋನಿನಲ್ಲಿ ಯಾರ ಬಳಿಯೋ ಮಾತನಾಡುವಾಗಲೂ ಅವಳ ಧ್ವನಿಯಲ್ಲಿ ಕೇವಲ ಆದೇಶಗಳು ಮಾತ್ರ ಬರ್ತಾ ಇದ್ವು. ಈ ಶ್ರೀಮಂತರೆಲ್ಲ ಹೀಗೆಯೇ ಇರ್ತಾರೆ, ದುಡ್ಡಿನ ಮದದಲ್ಲಿ ಮನುಷ್ಯತ್ವವನ್ನೇ ಮರೆತು ಬಿಡ್ತಾರೆ ಎಂದು ಅನ್ನಿಸ್ತಾ ಇತ್ತು ರವಿಗೆ. ಆದರೆ ಕಲ್ಲಿನಂತಿರುವ ಆ ಮಹಿಳೆಯ ಹೃದಯದಲ್ಲಿ ಎಂತಹ ಕಣ್ಣೀರಿನ ಕಡಲು ಅಡಗಿದೆ ಎಂಬುದು ಆ ಬಡ ಯುವಕನಿಗೆ ಗೊತ್ತಿರಲಿಲ್ಲ. ಹೀಗೆಯೇ ತಿಂಗಳುಗಳು ಉರುಳಿದವು. ಒಂದು ದಿನ ದೇವಿ ಬಿಸ್ನೆಸ್ ಮೀಟಿಂಗ್ ಆಗಿ ನಗರದಿಂದ ಹೊರಗೆ ಹೋಗಬೇಕಾಗಿತ್ತು. ಆದರೆ ಅಂದು ಬೆಳಿಗ್ಗೆಯಿಂದಲೇ ವಾತಾವರಣ ವಿಚಿತ್ರವಾಗಿತ್ತು. ಆಗಸದಲ್ಲಿ ಕಾರ್ಮೋಡಗಳು ಕವಿದು ಮಳೆ ಬರುವ ಸೂಚನೆಯಾಗಿ ತಂಪಾದ ಗಾಳಿ ಕೂಡ ಬೀಸ್ತಾ ಇತ್ತು. ಕಾರಿನ ಗಾಜನ್ನು ಸ್ವಲ್ಪ ಕೆಳಗೆ ಇಳಿಸ್ತಾ ರವಿ ತಂಪಾದ ಗಾಳಿ ಬರಲಿ ಎಂದುಕೊಂಡ. ಆದರೆ ಹಿಂದಿನಿಂದ ಖಡಕ್ ಧ್ವನಿ ಕೇಳಿಸ್ತು, ಗಾಜು ಮುಚ್ಚು, ನನಗೆ ಈ ಗಾಳಿ ಮಳೆ ಎಂದ್ರೇನೆ ಅಸಹ್ಯ ಎಂದು ಯಜಮಾನಿ ಹೇಳಿದ್ಲು. ರವಿಗೆ ಇದೆಲ್ಲ ವಿಚಿತ್ರ ಅನ್ನಿಸ್ತಾ ಇತ್ತು. ಆದರೂ ಏನು ಮಾತನಾಡದೆ ಕಾರಿನ ಕಿಟಕಿ ಗಾಜು ಮುಚ್ಚಿದ. ಮೀಟಿಂಗ್ ಮುಗಿಸಿಕೊಂಡು ಹಿಂದಿರುಗುವಾಗ ಕತ್ತಲಾಗ್ಬಿಟ್ಟಿತ್ತು. ಅದೇ ಸಮಯದಲ್ಲಿ ಭೀಕರ ಬಿರುಗಾಳಿಯೊಂದಿಗೆ ಧಾರಾಕಾರವಾಗಿ ಮಳೆ ಶುರುವಾಗಿತ್ತು. ಮಿಂಚು ಗುಡುಗುಗಳ ನಡುವೆ ಎದುರಿಗಿರುವ ರಸ್ತೆ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ರವಿಗೆ. ಅವನು ಎಷ್ಟೋ ಜಾಗ್ರತೆಯಿಂದ ಕಾರು ಚಲಾಯಿಸ್ತಾ ಇದ್ದ. ಆ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಕಾರಿನ ಇಂಜಿನ್ನಿಂದ ವಿಚಿತ್ರವಾದ ಶಬ್ದ ಬಂದು ಕಾರು ನಿಧಾನವಾಗಿ ನಿಂತು ಹೋಯಿತು. ರವಿ ತಕ್ಷಣ ಕಾರಿನಿಂದ ಕೆಳಗಿಳಿದು ಮಳೆಯಲ್ಲಿ ನೆನೆಯುತ್ತಲೇ ಬ್ಯಾನೆಟ್ ತೆಗೆದು ನೋಡ್ತಾನೆ. ಇಂಜಿನ್ ಒಳಗಿನಿಂದ ಹೊಗೆ ಬರ್ತಾ ಇತ್ತು. ಏನು ಸಮಸ್ಯೆ ಆಗಿದೆ ಎಂದು ಅವನಿಗೆ ಅರ್ಥವಾಗಲಿಲ್ಲ. ಹೆದರುತ್ತಲೇ ಅವನು ದೇವಿಯವರ ಬಳಿ ಬಂದು, ಮೇಡಮ್, ಕಾರು ಕೆಟ್ಟೋಗಿದೆ ಅಂತ ಅನ್ನಿಸ್ತಾ ಇದೆ, ಇಂಜಿನ್ನಲ್ಲಿ ಹೊಗೆ ಕೂಡ ಬರ್ತಾ ಇದೆ ಅಂತ ಹೇಳ್ತಾನೆ. ದೇವಿ ಸಿಟ್ಟಿನಿಂದ ಗರ್ಜಿಸಿದ್ಲು, ಹಾಗಾದರೆ ನಾನೇನು ಮಾಡಬೇಕು? ಸೈಲೆಂಟಾಗಿ ನೋಡ್ತಾ ನಿಂತಿದೆಯಾ? ಬೇಗ ಬೇಗ ಸರಿ ಮಾಡು, ನಾನು ಮನೆಗೆ ವಾಪಸ್ ಹೋಗಬೇಕು ಅಂತ ಹೇಳ್ತಾಳೆ. ನಂತರ ಫೋನ್ ತೆಗೆದು ಯಾರಿಗೋ ಕರೆ ಮಾಡಲು ಪ್ರಯತ್ನಿಸ್ತಾ ಇದ್ಲು. ಆದರೆ ಆ ಪ್ರದೇಶದಲ್ಲಿ ನೆಟ್ವರ್ಕೇ ಇರಲಿಲ್ಲ. ಎಲ್ಲ ನಿನ್ನ ಬೇಜವಾಬ್ದಾರಿಯಿಂದಲೇ ಆಗಿರೋದು. ಹೊರಡುವ ಮುನ್ನ ಕಾರನ್ನು ಚೆಕ್ ಮಾಡಲು ಆಗೋದಿಲ್ವಾ ಎಂದು ಅವಳು ಜೋರಾಗಿ ಕಿರುಚುತ್ತಾ ಇದ್ಲು. ರವಿ ಮೌನವಾಗಿ ಮಳೆಯಲ್ಲಿ ನಿಂತು ಅವರ ಬೈಗುಳವನ್ನು ಕೇಳಿಸ್ಕೊಳ್ತಾ ಇದ್ದ. ಬಹಳ ಹೊತ್ತಿನ ನಂತರ ಆ ದಾರಿಯಲ್ಲಿ ಬಂದ ಲಾರಿಯೊಂದನ್ನು ನಿಲ್ಲಿಸಿ ಅವರಿಂದ ಹತ್ತಿರದಲ್ಲೇ ಒಂದು ಗ್ಯಾರೇಜ್ ಇರುವ ಮಾಹಿತಿ ಪಡೆದುಕೊಂಡು ಮಳೆಯಲ್ಲೇ ಓಡಿ ಹೋಗಿ ಮೆಕ್ಯಾನಿಕ್ ಅನ್ನು ಕರೆತಂದು 1-2 ಗಂಟೆಗಳ ನಂತರ ಕಾರನ್ನು ರೆಡಿ ಮಾಡಿಸ್ತಾನೆ ರವಿ. ಅವರು ಈಗ ಮನೆ ತಲುಪುವಷ್ಟರಲ್ಲಿ ಮಧ್ಯರಾತ್ರಿ 12 ಗಂಟೆಯಾಗಿತ್ತು. ಚಳಿಯಲ್ಲಿ ರವಿ ಗಡಗಡ ನಡುಗ್ತಾ ಇದ್ದ. ಅವನ ಬಟ್ಟೆಗಳೆಲ್ಲ ಸಂಪೂರ್ಣವಾಗಿ ನೆನೆದು ಹೋಗಿದ್ವು. ದೇವಿ ಅವನ ಕಡೆ ತಿರುಗಿ ಕೂಡ ನೋಡದೆ ಕಾರಿನಿಂದ ಇಳಿದು ನೇರವಾಗಿ ಮನೆಯೊಳಗೆ ಹೊರಟೋಗ್ತಾಳೆ. ರವಿ ಕಾರು ನಿಲ್ಲಿಸಿ ತನ್ನ ಸರ್ವೆಂಟ್ ಕ್ವಾರ್ಟರ್ಸ್ ಕಡೆ ಹೋಗ್ತಾ ಇದ್ದ.
ಆಗ ಒಬ್ಬ ಕೆಲಸಗಾರ ಅವನ ಬಳಿ ಬಂದು ಹೇಳ್ತಾನೆ, ರವಿ, ನಿನ್ನ ಕೋಣೆಯ ಚಾವಣಿ ಸೋರ್ತಾ ಇದೆಯಂತೆ. ಇಂದು ನೀನು ಬಂಗಲೆಯ ಹಿಂಭಾಗದಲ್ಲಿರುವ ಗೆಸ್ಟ್ ಹೌಸ್ನಲ್ಲಿ ಮಲಗಬೇಕು ಎಂದು ಮೇಡಮ್ ಹೇಳಿದ್ದಾರೆ. ಈ ಮಾತು ಕೇಳಿ ರವಿಗೆ ತುಂಬ ಆಶ್ಚರ್ಯವಾಗುತ್ತೆ. ತನ್ನ ಕೋಣೆ ಸೋರುತ್ತಿರುವುದು ಆಕೆಗೆ ಹೇಗೆ ತಿಳಿಯಿತು ಎಂದು ಅವನು ಒಂದು ಕ್ಷಣ ಯೋಚಿಸ್ತಾ ಇದ್ದ. ಆದರೆ ತುಂಬ ಸುಸ್ತಾಗಿದ್ದ ರವಿ ಬೇಗನೆ ಗೆಸ್ಟ್ ಹೌಸ್ಗೆ ಹೋಗಿ ಬಟ್ಟೆ ಬದಲಾಯಿಸಿ ನಿದ್ದೆಗೆ ಜಾರಿದ್ದ. ಆದರೆ ಹೊರಗಿನಿಂದ ಬಿರುಗಾಳಿ ಹಾಗೂ ಮಳೆ ಇನ್ನೂ ನಿಂತಿರಲಿಲ್ಲ. ಮಧ್ಯರಾತ್ರಿ 2 ಗಂಟೆಗೆ ರವಿಗೆ ಇದ್ದಕ್ಕಿದ್ದಂತೆ ಎಚ್ಚರವಾಗುತ್ತೆ. ಮಳೆ ಮತ್ತು ಗಾಳಿಯ ಶಬ್ದದ ನಡುವೆ ಯಾರೋ ಬಿಕ್ಕಿ ಬಿಕ್ಕಿ ಅಳುತ್ತಿರುವ ಧ್ವನಿ ಅವನ ಕಿವಿಗೆ ಬಿದ್ದಿತ್ತು. ಮೊದಮೊದಲು ಇದು ಭ್ರಮೆ ಇರಬಹುದು ಎಂದುಕೊಂಡ ರವಿ. ಆದರೆ ಆ ಅಳುವಿನ ಶಬ್ದ ಜೋರಾಗಿ ಅವನ ಹೃದಯ ಹಿಂಡು ಬಂದಿತ್ತು. ಬಂಗ್ಲೆಯಲ್ಲಿ ದೇವಿಯನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಯಾರಾದರೂ ಕಳ್ಳರು ಮನೆಯೊಳಗೆ ನುಗ್ಗಿರಬಹುದೇನೋ ಅಂತ ಬೆಚ್ಚಿ ಬೀಳ್ತಾನೆ ರವಿ. ತಕ್ಷಣ ಎದ್ದು ಗೆಸ್ಟ್ ಹೌಸ್ನಿಂದ ಹೊರಬಂದು ಬಂಗಲೆಯೊಳಗೆ ಪ್ರವೇಶಿಸ್ತಾನೆ. ಅಳುವ ಧ್ವನಿ ಮೇಲಿನ ಮಹಡಿಯ ಕೊನೆಯ ಕೋಣೆಯಿಂದ ಬರ್ತಾ ಇತ್ತು. ಅದು ದೇವಿಯವರ ಬೆಡ್ರೂಮ್. ಆ ಬೆಡ್ರೂಮ್ ಕಡೆ ಕಣ್ಣೆತ್ತಿ ನೋಡುವ ಧೈರ್ಯ ಸಹ ಯಾರಿಗೂ ಇರಲಿಲ್ಲ. ರವಿ ಒಂದು ಕ್ಷಣ ವಾಪಸ್ ಹೋಗಲು ಯೋಚಿಸಿದ. ಅಷ್ಟರಲ್ಲೇ ಒಳಗಿನಿಂದ ಯಾವುದೋ ಗಾಜಿನ ವಸ್ತು ಒಡೆದ ಶಬ್ದ ಕೇಳಿಸುತ್ತೆ. ಆ ಶಬ್ದ ಕೇಳಿದ ತಕ್ಷಣ ರವಿಗೆ ಭಯ ಹೆಚ್ಚಾಗೋಯ್ತು. ಅವನಂದುಕೊಂಡ, ಇನ್ನು ಕಾಯೋದು ಬೇಡ ಅಂತ ಬಾಗಿಲನ್ನು ಮೆಲ್ಲನೆ ತಳ್ಳಿದ. ಒಳಗಿನ ದೃಶ್ಯ ಕಂಡು ರವಿಯ ಕಾಲ ಕೆಳಗಿನ ಭೂಮಿಯ ಕುಸಿದಂತಾಯಿತು. ಆ ಬೃಹತ್ ಐಷಾರಾಮಿ ಕೋಣೆಯ ನೆಲದ ಮೇಲೆ ಗಾಜಿನ ಚೂರುಗಳು ಹರಡಿದ್ವು. ಗೋಡೆಯ ಬಳಿ ಇಟ್ಟಿದ್ದ ದುಬಾರಿ ವಾಸುಗಳು ಒಡೆದು ಚೂರು ಚೂರಾಗಿದ್ವು. ಆ ಚೂರುಗಳ ನಡುವೆ ದೇವಿಯವರು ತನ್ನ ಕೂದಲನ್ನೆಲ್ಲ ಕೆದರಿಕೊಂಡು ಸಣ್ಣ ಮಗುವಿನಂತೆ ಬಿಕ್ಕಳಿಸಿ ಅಳ್ತಾ ಇದ್ಲು. ಅವಳ ಇಡೀ ದೇಹ ನಡುಗ್ತಾ ಇತ್ತು. ಹಗಲಿನಲ್ಲಿ ಸಿಂಹಿಣಿಯಂತೆ ಗರ್ಜಿಸುವ ಕೋಪಿಸಿಕೊಳ್ಳುವ ಮೇಡಮ್ ಈಗ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು. ರವಿಗೆ ಇದು ಕನಸೋ ನನಸೋ ಅರ್ಥವಾಗಲಿಲ್ಲ. ಆಕೆಯನ್ನು ನೋಡುತ್ತಾ ಬಾಗಿಲಲ್ಲೇ ಕಲ್ಲಾಗಿ ನಿಂತುಕೊಂಡ. ದಿನವಿಡೀ ಎಲ್ಲರ ಮೇಲೂ ಆದೇಶಗಳನ್ನು ಹೊರಡಿಸುವ ಆ ಗಂಭೀರ ಮಹಿಳೆ ಈಗ ಒಬ್ಬ ಅಸಹಾಯಕತೆಯಂತೆ ಕುಳಿತು ಅಳ್ತಾ ಇರೋದು ಅವನಿಂದ ನಂಬಲೇ ಆಗಲಿಲ್ಲ. ಅಷ್ಟರಲ್ಲೇ ದೇವಿಯವರು ನಿಧಾನವಾಗಿ ಮುಖವೆತ್ತಿ ನೋಡ್ತಾರೆ. ಅವಳ ಕಣ್ಣುಗಳು ಕೆಂಪಗಾಗಿ ಊದಿಕೊಂಡಿದ್ವು. ಆಕೆಯ ಗಲ್ಲಗಳ ಮೇಲೆ ಕಣ್ಣೀರು ಹರಿದ ಗುರುತು ಸ್ಪಷ್ಟವಾಗಿ ಕಾಣ್ತಾ ಇತ್ತು. ರವಿ ಬಾಗಿಲಲ್ಲಿ ನಿಂತಿರುವುದನ್ನು ಕಂಡ ತಕ್ಷಣ ಅವಳ ಮುಖದಲ್ಲಿ ಮತ್ತೆ ಅದೇ ಕೋಪ ಜಾಗೃತವಾಗಿತ್ತು. ಎಷ್ಟು ಧೈರ್ಯ ಇದ್ರೆ ನನ್ನ ಕೋಣೆಯೊಳಗೆ ಕಾಲಿಟ್ಟೆ, ಹೊರಗೆ ನಡಿ ಇಲ್ಲಿಂದ ಅಂತ ಹೇಳಿ ದೇವಿ ಗರ್ಜಿಸ್ತಾಳೆ. ಆದರೆ ರವಿ ಮಾತ್ರ ಹೋಗಲಿಲ್ಲ. ಆ ಮಹಿಳೆ ಯಾಕೆ ಈ ರೀತಿ ವರ್ತಿಸ್ತಾ ಇದ್ದಾಳೆ, ಏನಾಯಿತು ಆಕೆಗೆ ಎಂಬ ಹಲವು ಪ್ರಶ್ನೆಗಳು ಅವನ ತಲೆಯಲ್ಲಿ ಓಡ್ತಾ ಇದ್ವು. ದೇವಿಯ ಕೈಯಲ್ಲಿ ರಕ್ತ ಸುರಿತಾ ಇತ್ತು. ಒಡೆದ ಗಾಜಿನ ಚೂರೊಂದು ಅವಳ ಅಂಗೈಯಲ್ಲಿ ಇನ್ನೂ ಸಿಕ್ಕಿ ಹಾಕಿಕೊಂಡೇ ಇತ್ತು. ಮೇಡಮ್, ನಿಮ್ಮ ಕೈಯಿಂದ ರಕ್ತ ಬರ್ತಾ ಇದೆ ಅಂತ ಹೇಳಿ ರವಿ ಕಾಳಜಿಯಿಂದ ಮುಂದೆ ಬಂದ. ನನಗೆ ಯಾರ ಕನಿಕರವೂ ಬೇಡ, ತೊಲಗು ಇಲ್ಲಿಂದ ಅಂತ ಹೇಳಿ ದೇವಿ ಅಲ್ಲೇ ಬಿದ್ದಿದ್ದ ಮತ್ತೊಂದು ವಸ್ತುವನ್ನು ಅವನ ಮೇಲೆ ಎಸೆತಾಳೆ. ಅದು ಅವನ ಪಕ್ಕದಲ್ಲೇ ಬಿದ್ದಿತ್ತು. ಆದರೂ ರವಿ ಹೆದರಿಕೊಳ್ಳಲಿಲ್ಲ. ಆಕೆಯ ಸ್ಥಿತಿಯನ್ನು ಕಂಡು ಅವನಿಗೆ ಮರುಕ ಹುಟ್ಟಿತು. ಸ್ವಲ್ಪ ಹೊತ್ತಿನ ನಂತರ ದೇವಿ ಮತ್ತೆ ನೆಲದ ಮೇಲೆ ಕುಳಿತು ಅಳಲಾರಂಭಿಸ್ತಾಳೆ. ಈಗ ರವಿ ಮೆಲ್ಲನೆ ಆಕೆಯ ಬಳಿ ಬಂದು ಅಲ್ಲೇ ಇದ್ದ ಒಂದು ಶುದ್ಧವಾದ ಬಟ್ಟೆಯಿಂದ ಅವಳ ಕೈಗೆ ಬಿಗಿಯಾಗಿ ಕಟ್ತಾನೆ, ರಕ್ತ ಬರದಂತೆ. ಗಂಡಸರೆಲ್ಲ ಹೆದರುವ ಈ ದೇವಿಯವರಿಗೆ ನಿನ್ನೆ ಮೊನ್ನೆ ಬಂದಿದ್ದ ಈ ಹುಡುಗ ಅವಳ ಕೈಯನ್ನು ಹಿಡಿದುಕೊಂಡು ಬಟ್ಟೆ ಕಟ್ಟುವಾಗ ಆಕೆಗೆ ತುಂಬ ಆಶ್ಚರ್ಯವಾಯಿತು. ರವಿಗೆ ಏನು ಹೇಳದೆ ಮೌನವಾಗಿ ಅವನನ್ನೇ ನೋಡ್ತಾ ಇದ್ಲು. ರವಿ ಈಗ ಆ ರೂಮಿನ ಒಂದು ಮೂಲೆಯಲ್ಲಿ ಇದ್ದ ಬಾಟಲ್ ನೀರನ್ನು ತಂದು, ಮೇಡಮ್ ಮೊದಲು ನೀರು ಕುಡೀರಿ ಅಂತ ಹೇಳ್ತಾನೆ. ದೇವಿ ಸೈಲೆಂಟಾಗಿ ನಿಧಾನವಾಗಿ ನೀರು ಕುಡಿದ್ಲು. ರವಿ ಸ್ವಲ್ಪ ದೂರದಲ್ಲಿ ನೆಲದ ಮೇಲೆ ಕುಳಿತು ಆಕೆಯ ಮುಖವನ್ನೇ ನೋಡತೊಡಗಿದ. ಆ ಹೊತ್ತಿನಲ್ಲಿ ಮಾತುಗಳಿಗಿಂತ ಹೆಚ್ಚಾಗಿ ಆಕೆಯ ಜೊತೆಗೊಬ್ಬರು ಇದ್ದಾರೆ ಎನ್ನುವ ಭರವಸೆ ಅವಳಿಗೆ ಬೇಕು ಎಂಬುದು ಅವನಿಗೆ ಗೊತ್ತಾಗಿತ್ತು. ಸ್ವಲ್ಪ ಹೊತ್ತಿನ ನಂತರ ಈಗ ದೇವಿ ನಿಧಾನವಾಗಿ ಮಾತನಾಡತೊಡಗಿದ್ಲು. ನೀನು ಯೋಚಿಸ್ತಾ ಇರಬಹುದು, ನಾನು ಎಷ್ಟು ಕೆಟ್ಟವಳು, ಎಲ್ಲರ ಮೇಲೆ ಕಿರುಚಾಡ್ತೀನಿ, ಯಾವಾಗಲೂ ಸಪ್ಪೆ ಮುಖದಲ್ಲಿರ್ತೀನಿ ಅಂತ. ಆದರೆ ನಾನು ಯಾವತ್ತೂ ಹೀಗಿರಲಿಲ್ಲ. ಈ ಸಮಾಜ, ಈ ಆಸ್ತಿ ನನ್ನನ್ನು ಈ ರೀತಿ ಕಲ್ಲಾಗಿ ಮಾಡಿದೆ. ನನ್ನ ಸಣ್ಣ ವಯಸ್ಸಿನಲ್ಲೇ ಒಬ್ಬ ಶ್ರೀಮಂತನ ಜೊತೆ ನನಗೆ ಮದುವೆ ಮಾಡಿದ್ರು.
ನನ್ನ ಗಂಡನಿಗೆ ನಾನೊಂದು ಶೋಕೇಸ್ ವಸ್ತು ಮಾತ್ರ ಆಗಿದ್ದೆ. 4 ಗೋಡೆಗಳ ನಡುವೆ ಆತ ನನ್ನನ್ನು ಕಾಲು ಕಸದಂತೆ ನೋಡ್ತಾ ಇದ್ದ. ಜನರ ಮುಂದೆ ಮಾತ್ರ ನಾನು ಅವನ ಹೆಂಡತಿ. ಆದರೆ ರೂಮಿನಲ್ಲಿ ಬಾಗಿಲು ಮುಚ್ಚಿದ ಮೇಲೆ ನನ್ನ ಬದುಕೆ ಬದಲಾಗ್ಬಿಡ್ತಿತ್ತು. ಪ್ರತಿದಿನ ಕುಡಿದು ಯಾವುದೇ ಕಾರಣವಿಲ್ಲದೆ ನನ್ನನ್ನು ಹೊಡಿತಾ ಇದ್ದ. ಸೈಕೋಗಳಿಗಿಂತ ಹೀನಾಯವಾಗಿ ನನ್ನನ್ನು ನಡೆಸಿಕೊಳ್ತಾ ಇದ್ದ. ನಾನು ಎಷ್ಟೇ ಕಿರುಚಿದರೂ ನನ್ನ ಧ್ವನಿ ಈ ಬಂಗಲೆಯ ಗೋಡೆಗಳನ್ನು ದಾಟಿ ಹೊರಗೆ ಹೋಗ್ತಾ ಇರಲಿಲ್ಲ. ಹೊರಗೆ ಕೆಲಸ ಮಾಡುವವರಿದ್ದರು, ಆದರೆ ಅವರಿಗೆ ಏನು ಕೇಳಿಸದಂತೆ ಈ ರೂಮಿನೊಳಗೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದ. ಹೊರಗಿನಿಂದ ನೋಡಲು ಇದು ಒಂದು ದೊಡ್ಡ ಐಶ್ವರ್ಯವಾದ ಅರಮನೆ. ಆದರೆ ಇದರೊಳಗೆ ನನ್ನ ಜೀವನ ನಿಧಾನವಾಗಿ ನಾಶವಾಗ್ತಾ ಇತ್ತು. ನಾನು ಅನೇಕ ಬಾರಿ ನನ್ನ ತಂದೆ ತಾಯಿಗೆ ಸತ್ಯ ಹೇಳಬೇಕಂದುಕೊಂಡೆ. ಆದರೆ ನನ್ನ ಗಂಡ ಹೇಳ್ದ, ನೀನು ಏನಾದರೂ ಬಾಯಿ ತೆರೆದ್ರೆ ನಿನ್ನ ತಂದೆ ತಾಯಿಯನ್ನು ಬಿಡೋದಿಲ್ಲ, ಅವರಿಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಹೆದರಿಸ್ತಾ ಇದ್ದ. ಅವನ ಕಣ್ಣುಗಳಲ್ಲಿದ್ದ ಕ್ರೂರತೆಯನ್ನು ನೋಡಿದಾಗ ನಾನು ತುಂಬ ಹೆದರ್ಕೊಳ್ತಾ ಇದ್ದೆ. ಅದಕ್ಕಾಗಿಯೇ ನಾನು ಎಲ್ಲವನ್ನೂ ಸಹಿಸಿಕೊಂಡು ಇಷ್ಟವಿಲ್ಲದಿದ್ದರೂ ಅವನ ಜೊತೆ ಜೀವನ ನಡೆಸ್ತಾ ಇದ್ದೆ. ಪ್ರತಿದಿನ ಪ್ರತಿ ಕ್ಷಣ ನನ್ನ ಮನಸ್ಸು ಸ್ವಲ್ಪ ಸ್ವಲ್ಪವಾಗಿ ಮುರಿದು ಹೋಗ್ತಾ ಇತ್ತು. ನಾನು ಬದುಕಿರುವುದೇ ಒಂದು ಶಿಕ್ಷೆಯಂತೆ ಅನ್ನಿಸ್ತಾ ಇತ್ತು. ದಿನಗಳು ಸಾಗ್ತಾ ಇದ್ವು, ವರ್ಷಗಳು ಕಳೀತಾ ಇದ್ವು. ಆದರೆ ನನ್ನ ಜೀವನದಲ್ಲಿ ಒಂದು ಸಣ್ಣ ಬೆಳಕು ಸಹ ಮೂಡಲಿಲ್ಲ. ಕೆಲವೊಮ್ಮೆ ಕಿಟಕಿಯ ಬಳಿ ನಿಂತು ಹೊರಗೆ ನೋಡ್ತಾ ಇದ್ದೆ. ಜನರು ತಮ್ಮ ತಮ್ಮ ಬದುಕಿನಲ್ಲಿ ಸಂತೋಷದಿಂದ ಇರುವುದನ್ನು ನೋಡಿದಾಗ ನನ್ನ ಜೀವನ ಮಾತ್ರ ಯಾಕೆ ಹೀಗಾಗಿದೆ ಎಂದು ನನ್ನನ್ನೇ ನಾನು ಪ್ರಶ್ನೆ ಮಾಡಿಕೊಳ್ತಾ ಇದ್ದೆ. ಹೀಗಿದ್ದಾಗ ಒಂದು ದಿನ ನನ್ನ ಪತಿ ಕಾರು ಅಪಘಾತದಲ್ಲಿ ತೀರ್ಕೊಂಡ್ರು. ಆ ಸುದ್ದಿ ಕೇಳಿದಾಗ ನನಗೆ ಯಾವುದೇ ದುಃಖವಾಗಲಿಲ್ಲ. ನಾನು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದೆ. ನನಗೆ ಬಿಡುಗಡೆ ಸಿಕ್ಕಿತ್ತು. ಇನ್ನು ನೆಮ್ಮದಿಯಿಂದ ಬದುಕಬಹುದು ಅಂದ್ಕೊಂಡೆ. ಆದರೆ ನನ್ನ ಗಂಡನ ಸಾವಾದ ಕೆಲವೇ ದಿನಗಳಲ್ಲಿ ಮತ್ತೊಂದು ದುಃಖ ನನ್ನ ಜೀವನಕ್ಕೆ ಬಂದಿತ್ತು. ನನ್ನ ತಂದೆ ತಾಯಿ ಇಬ್ಬರು ಕೂಡ ಒಂದು ಅಪಘಾತದಲ್ಲಿ ತೀರಿಕೊಂಡ್ರು. ಇದರಿಂದ ನನ್ನ ಬದುಕಿನಲ್ಲಿ ಉಳಿದಿದ್ದ ಕೊನೆಯ 2 ನೆರಳುಗಳು ಸಹ ನನ್ನಿಂದ ದೂರವಾದವು. ಆ ಕ್ಷಣದಲ್ಲಿ ನಾನು ಸಂಪೂರ್ಣವಾಗಿ ಒಂಟಿಯಾಗ್ಬಿಟ್ಟಿದ್ದೆ. ನನ್ನ ಗಂಡನ ಸಂಬಂಧಿಕರು ಈ ಆಸ್ತಿಗಾಗಿ ನನ್ನನ್ನು ಹುಚ್ಚಿ ಅಂತ ಸಾಬೀತು ಮಾಡಿ ಆಸ್ಪತ್ರೆಗೆ ಕಳುಹಿಸಲು ಸಂಚು ರೂಪಿಸಿದ್ರು. ಅವರನ್ನು ಎದುರಿಸಲು ನಾನು ಬದಲಾಗಬೇಕಾಯಿತು. ನನ್ನ ಮನಸ್ಸನ್ನು ನಾನು ಗಟ್ಟಿಗೊಳಿಸಿಕೊಂಡೆ. ಎಲ್ಲರಿಗೂ ಭಯ ಹುಟ್ಟಿಸುವಂತೆ ನಡೆದುಕೊಳ್ಳಲು ಶುರು ಮಾಡಿದೆ. ಜನರಿಗೆ ನಾನು ಕಠಿಣವಾಗಿದ್ದೇನೆ ಅನ್ನಿಸಬಹುದು, ಆದರೆ ನಿಜ ಏನೆಂದರೆ ನನ್ನನ್ನು ನಾನು ಕಾಪಾಡಿಕೊಳ್ಳಲು ಈ ರೀತಿ ನಾಟಕ ಮಾಡ್ತಾ ಇದ್ದೀನಿ. ಆದರೆ ಒಂಟಿತನ ನನ್ನನ್ನು ಎಷ್ಟೊಂದು ಸುಡ್ತಾ ಇದೆ ಅಂದರೆ ನಾನು ಒಬ್ಬಳೇ ಇದ್ದಾಗ ನಾನು ಮನುಷ್ಯಳೇ ಅಲ್ಲ ಅಂತ ಅನ್ನಿಸುತ್ತಿದೆ. ಈ ದೊಡ್ಡ ಬಂಗಲೆಯಲ್ಲಿ ನನ್ನ ಜೊತೆ ಮಾತನಾಡಲು ಯಾರೊಬ್ಬರೂ ಇಲ್ಲ. ದಿನವಿಡೀ ಜನರ ನಡುವೆ ಇದ್ದರೂ ರಾತ್ರಿ ಮನೆಗೆ ಬಂದಾಗ ನಾನು ಒಬ್ಬಳೇ ಅಂತ ಅನ್ನಿಸುತ್ತೆ. ಕೆಲವೊಮ್ಮೆ ನನಗೆ ತುಂಬ ಭಯವಾಗುತ್ತೆ ಎಂದು ಹೇಳುತ್ತಾ ದೇವಿ ಮುಖ ಮುಚ್ಚಿಕೊಂಡು ಅಳತೊಡಗಿದಳು. ಇದನ್ನು ಕೇಳಿದ ರವಿಗೆ ಕೆಲ ಕ್ಷಣ ಮಾತೇ ಬರಲಿಲ್ಲ. ಇಷ್ಟು ದಿನ ಕಠಿಣವಾಗಿ ಕಾಣಿಸುತ್ತಿದ್ದ ದೇವಿಯ ಬಾಳಲ್ಲಿ ವಿಧಿ ಎಷ್ಟೋ ಕ್ರೂರವಾಗಿ ಆಟವಾಡಿದೆ ಎಂಬುದು ಅವನಿಗೆ ಅರಿವಾಗಿತ್ತು. ಅವನು ನಿಧಾನವಾಗಿ ಮುಂದೆ ಬಂದು ಅಳುತ್ತಿರುವ ದೇವಿಗೆ ತಾಯಿ ಮಗುವಿಗೆ ಸಾಂತ್ವನ ಹೇಳುವಂತೆ ದೇವಿಯ ತಲೆಯ ಮೇಲೆ ನಿಧಾನವಾಗಿ ಕೈಯಿಟ್ಟ. ಮೇಡಮ್, ನೀವು ಒಂಟಿಯಲ್ಲ, ನಿಮ್ಮ ಜೊತೆ ನಾನಿದ್ದೇನೆ ಎಂದು ಧೈರ್ಯ ಹೇಳಿದ. ಆ ಮಾತು ಕೇಳಿದ ಆ ಕ್ಷಣ ದೇವಿಯ ಕಣ್ಣೀರು ಇನ್ನೂ ಹೆಚ್ಚಾಯಿತು. ಎಷ್ಟೋ ವರ್ಷಗಳ ನಂತರ ಒಬ್ಬರು ತನ್ನ ಜೊತೆ ಇದ್ದಾರೆ ಎಂಬ ಭಾವನೆ ಅವಳ ಹೃದಯಕ್ಕೆ ಮೊದಲ ಬಾರಿಗೆ ಸ್ವಲ್ಪ ನೆಮ್ಮದಿಯನ್ನು ಕೊಟ್ಟಿತ್ತು. ದೇವಿ ನಿಧಾನವಾಗಿ ತನ್ನ ತಲೆಯನ್ನು ರವಿಯ ಭುಜದ ಮೇಲೆ ಇಟ್ಟು ತನ್ನ ನೋವನ್ನೆಲ್ಲ ಕಣ್ಣೀರಿನ ರೂಪದಲ್ಲಿ ಹೊರಹಾಕತೊಡಗಿದ್ಲು. ಸ್ವಲ್ಪ ಸಮಯ ಕಳೆದ ಮೇಲೆ ಅವರಿಬ್ಬರ ನಡುವೆ ಇದ್ದ ಯಜಮಾನಿ ಮತ್ತು ನೌಕರ ಎಂಬುವ ಗೋಡೆ ಆ ರಾತ್ರಿ ಕಳಚಿ ಬಿದ್ದಿತ್ತು. ಬೆಳಿಗ್ಗೆ ಆಯಿತು. ಸಂಪೂರ್ಣವಾಗಿ ಮಳೆ ನಿಂತಿತ್ತು. ಈಗ ದೇವಿಗೆ ನಾನು ರಾತ್ರಿ ಏನು ಮಾಡಿದೆ ಅಂತ ನೆನಪಾಗುತ್ತೆ. ಅವಳು ತಕ್ಷಣ ರವಿಯಿಂದ ಪಕ್ಕಕ್ಕೆ ಸರಿದು ಕೆಲವೇ ಕ್ಷಣಗಳಲ್ಲಿ ಮತ್ತೆ ತನ್ನ ಹಳೆಯ ಗಂಭೀರ ರೂಪಕ್ಕೆ ಮರಳುತ್ತಾಳೆ. ರವಿ, ನೀನೀಗ ಹೋಗಬಹುದು, ಆದರೆ ನೆನಪಿರಲಿ, ರಾತ್ರಿ ನಮ್ಮಿಬ್ಬರ ನಡುವೆ ನಡೆದಿದ್ದು ನೀನು ಇಲ್ಲಿಯೇ ಮರೆತು ಹೋಗಬೇಕು ಅಂತ ಗಂಭೀರವಾಗಿ ಹೇಳ್ತಾಳೆ. ರವಿ ಗೌರವದಿಂದ, ಮೇಡಮ್, ನೀವೇನು ಚಿಂತಿಸಬೇಡಿ, ಇಲ್ಲಿ ನಡೆದ ವಿಷಯ ನನ್ನ ಮನಸ್ಸಿನೊಳಗೆ ಮಾತ್ರ ಇರುತ್ತೆ ಅಂತ ಹೇಳ್ತಾನೆ. ಆ ದಿನದ ನಂತರ ಅವರಿಬ್ಬರ ಬಂಧ ಬೇರೆ ಅರ್ಥವನ್ನು ಪಡೆಯುತ್ತಾ ಹೋಯಿತು.
ದೇವಿ ಎಂದಿನಂತೆ ಕಠಿಣವಾಗಿ ಮಾತನಾಡುತ್ತಾ ಆದೇಶಗಳನ್ನು ನೀಡ್ತಾ ಇದ್ಲು. ಆದರೆ ರವಿಗೆ ಈಗ ಅವಳ ಸಿಟ್ಟಿನ ಹಿಂದಿರುವ ಒಂಟಿತನ ಸ್ಪಷ್ಟವಾಗಿ ಅರ್ಥವಾಗ್ತಿತ್ತು. ಅವನು ಮೌನವಾಗಿಯೇ ಅವಳನ್ನು ಕಣ್ಣಿನ ರೆಪ್ಪೆಯಂತೆ ಕಾಪಾಡತೊಡಗಿದ. ಆಕೆಗೆ ಆಫೀಸಿನಲ್ಲಿ ತಡವಾದರೆ ರವಿ ಕೂಡ ಊಟ ಮಾಡದೆ ಆಕೆಗಾಗಿಯೇ ಕಾಯ್ತಾ ಕುಳಿತಿದ್ದ. ರವಿಯ ಈ ಕಾಳಜಿ ದೇವಿಗೆ ನಿಧಾನವಾಗಿ ಅರ್ಥವಾಗ್ತಾ ಇತ್ತು. ಹೀಗಿರುವಾಗ ಒಂದು ದಿನ ದೇವಿಯ ಮೈದುನ ರಾಜೀವ್, ಅವನು ಅತ್ಯಂತ ಕೃತಂತ್ರಿ ಮನುಷ್ಯನಾಗಿದ್ದ. ದೇವಿ ಮತ್ತು ರವಿ ನಡುವೆ ಇರುವ ಈ ಬಂಧವನ್ನು ಗಮನಿಸಿ ಅದನ್ನು ತನ್ನ ಲಾಭಕ್ಕೆ ಬಳಸಿಕೊಳ್ಳಲು ಯೋಚಿಸ್ತಾನೆ. ದೇವಿಗೆ ತನ್ನ ಡ್ರೈವರ್ ಜೊತೆ ಅಕ್ರಮ ಸಂಬಂಧವಿದೆ ಎಂದು ಸುಳ್ಳು ಸುದ್ದಿ ಹಬ್ಬಿಸಿದ್ಬಿಟ್ಟ. ಒಂದು ದಿನ ಕಂಪನಿಯ ಬೋರ್ಡ್ ಮೀಟಿಂಗ್ ನಡೀತಾ ಇತ್ತು. ಎಲ್ಲ ನಿರ್ದೇಶಕರು ಹಾಗೂ ಷೇರುದಾರರು ಅಲ್ಲಿ ಕುಳಿತಿದ್ರು. ಅಷ್ಟರಲ್ಲಿಯೇ ರಾಜೀವ್ ಎದ್ದು ನಿಂತು ಎಲ್ಲರ ಮುಂದೆ ಅವಳನ್ನು ಅವಮಾನಿಸಲು ಶುರು ಮಾಡ್ತಾನೆ. ದೇವಿ, ನಿನಗೆ ನಾಚಿಕೆ ಆಗೋದಿಲ್ವಾ? ಒಬ್ಬ ಡ್ರೈವರ್ ಜೊತೆ ಸುತ್ತಾಡಿಕೊಂಡು ನಮ್ಮ ಕುಟುಂಬದ ಮಾನ ಮರ್ಯಾದೆ ಕಳೀತಾ ಇದೆಯಾ? ನಿನಗೆ ಸ್ವಲ್ಪವಾದರೂ ಮರ್ಯಾದೆ ಇದ್ದರೆ ನಿನ್ನ ಪಾಲಿನ ಶೇರ್ ತೆಗೆದುಕೊಂಡು ನೀನು ಇಲ್ಲಿಂದ ತೊಲಗು ಅಂತ ಹೇಳ್ತಾನೆ. ದೇವಿ ಅವನಿಗೆ ಉತ್ತರ ಕೊಡಲಾಗದೆ ಕಣ್ಣೀರು ಹಾಕುತ್ತಾ ಮೀಟಿಂಗ್ನಿಂದ ಹೊರಬಂದು ಬಿಟ್ಲು. ಅಷ್ಟಕ್ಕೆ ಬಿಡದ ರಾಜೀವ್ ಅದೇ ದಿನ ರಾತ್ರಿ ಕುಡಿದ ಮತ್ತಿನಲ್ಲಿ ತನ್ನ ಗೂಂಡಾಗಳೊಂದಿಗೆ ದೇವಿಯ ಬಂಗಲೆಗೆ ನುಗ್ಗಿದ್ದ. ಆಕೆಯನ್ನು ಹೆದರಿಸಿ ಆಸ್ತಿ ಪತ್ರಗಳಿಗೆ ಸಹಿ ಹಾಕಿಸಿಕೊಳ್ಳುವುದು ಅವನ ಉದ್ದೇಶವಾಗಿತ್ತು. ಬಂಗಲೆಯ ನೌಕರರೆಲ್ಲರೂ ಭಯದಿಂದ ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಓಡಿ ಹೋಗ್ತಾರೆ. ದೇವಿ ತನ್ನ ಕೋಣೆಯಲ್ಲಿ ಒಂಟಿಯಾಗಿ ನಡುಗುತ್ತಾ ಕುಳಿತಿದ್ಲು. ರಾಜೀವ್ ಆಕೆಯ ಕೋಣೆಯ ಬಾಗಿಲನ್ನು ಒದೆಯುತ್ತಾ ದೇವಿ ಹೊರಗೆ ಬಾ ಅಂತ ಅಬ್ಬರಿಸ್ತಾ ಇದ್ದ. ಅಷ್ಟರಲ್ಲೇ ಅವನ ಹಿಂದೆ ರವಿ ಬಂದು ನಿಂತುಕೊಂಡ. ರವಿಯ ಕೈಯಲ್ಲಿ ದಪ್ಪನೆಯ ದೊಣ್ಣೆ ಇತ್ತು. ಆತನ ಕಣ್ಣುಗಳಲ್ಲಿ ಕೋಪದ ಬೆಂಕಿ ಹೊತ್ಕೊಂಡಿತ್ತು. ರಾಜೀವ್ ರವಿಯನ್ನು ನೋಡಿ ವ್ಯಂಗ್ಯವಾಗಿ ನಗ್ತಾನೆ. ನಿನ್ನಿಂದ ನನ್ನನ್ನು ತಡೆಯಲು ಸಾಧ್ಯವಾ? ಹೊಡೀರಿ ಇವನನ್ನ ಎಂದು ಗೂಂಡಾಗಳಿಗೆ ಆಜ್ಞೆ ಮಾಡ್ತಾನೆ. ಅಷ್ಟು ಗೂಂಡಾಗಳು ಒಂದೇ ಸಮಯದಲ್ಲಿ ರವಿಯ ಮೇಲೆ ಮುಗಿಬೀಳ್ತಾರೆ. ಹೊಡೆದಾಟ ಶುರುವಾಗುತ್ತೆ. ರವಿಗೆ ಹಲವಾರು ಪೆಟ್ಟು ಬಿದ್ದರೂ ರಕ್ತ ಸುರಿತಾ ಇದ್ರು. ಅವನು ಅವರ ಜೊತೆ ಹೋರಾಡ್ತಾನೆ ಇದ್ದ. ಕೋಣೆಯೊಳಗಿಂದ ದೇವಿಗೆ ಹೊರಗಿನಿಂದ ಬರುತ್ತಿರುವ ಶಬ್ದ ಮತ್ತು ರವಿಯ ನರಳಾಟ ಈಗ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು. ತನಗಾಗಿ ಆ ಬಡಪಾಯಿ ಪ್ರಾಣ ಪಣಕ್ಕಿಟ್ಟು ಹೋರಾಡುತ್ತಿರುವುದನ್ನು ಅವಳಿಂದ ಸಹಿಸಿಕೊಳ್ಳಲಾಗಲಿಲ್ಲ. ಈಗ ಅವಳಲ್ಲಿದ್ದ ಭಯ ಒಂದೇ ಕ್ಷಣದಲ್ಲಿ ಕಣ್ಮರೆಯಾಯಿತು. ಅವಳು ಬೀರು ತೆಗೆದು ಅದರೊಳಗಿದ್ದ ತನ್ನ ಹಳೆಯ ಪಿಸ್ತೂಲನ್ನು ಕೈಗೆ ತೆಗೆದುಕೊಳ್ತಾಳೆ. ನಂತರ ಬಾಗಿಲನ್ನು ತೆರೆಯುತ್ತಾ ಹೊರಗೆ ಬರ್ತಾಳೆ. ಹೊರಗೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ರವಿಗೆ ರಾಜೀವ್ ಮತ್ತೆ ಮತ್ತೆ ಒದೀತಾನೆ ಇದ್ದ. ಈಗ ದೇವಿ ಗಾಳಿಯಲ್ಲಿ ಒಂದು ಗುಂಡು ಹಾರಿಸಿದ್ಲು. ಡಮ್ ಎಂಬ ಪಿಸ್ತೂಲಿನ ಶಬ್ದಕ್ಕೆ ಇಡೀ ಬಂಗಲೆಯ ನಡುಗಿತ್ತು. ನಂತರ ದೇವಿ ಪಿಸ್ತೂಲನ್ನು ರಾಜೀವ್ನ ಎದೆಗೆ ಗುರಿಯಿಟ್ಟು ಅವನನ್ನು ಬಿಡದಿದ್ದರೆ ಮುಂದಿನ ಗುಂಡು ಸೀದಾ ನಿನ್ನ ಎದೆಯನ್ನು ಸೀಳುತ್ತೆ ಅಂತ ಕಠಿಣವಾಗಿ ಹೇಳ್ತಾಳೆ. ಅವಳ ಕಣ್ಣಿನಲ್ಲಿ ಈಗ ಭಯದ ಛಾಯೆಯೇ ಕಾಣಿಸ್ತಾ ಇರಲಿಲ್ಲ. ಬದಲಾಗಿ ಭಯ ಹುಟ್ಟಿಸುವ ಕೋಪದ ಕಿಡಿ ಕಾಣಿಸ್ತಾ ಇತ್ತು. ಅವಳ ಆ ರೂಪವನ್ನು ನೋಡಿ ಬೆಚ್ಚಿ ಬಿದ್ದಿದ್ದ ರಾಜೀವ್ ಮತ್ತು ಅವನ ಗೂಂಡಾಗಳು ಒಂದು ಕ್ಷಣ ಕೂಡ ಅಲ್ಲಿ ನಿಲ್ಲದೆ ಅಲ್ಲಿಂದ ಓಡಿ ಹೋಗ್ತಾರೆ. ದೇವಿ ತನ್ನ ಕೈಯಲ್ಲಿದ್ದ ಪಿಸ್ತೂಲನ್ನು ನೆಲದ ಮೇಲೆ ಬಿಸಾಡಿ ತಕ್ಷಣ ಓಡಿ ಹೋಗಿ ರವಿಯ ತಲೆಯನ್ನು ಮೆಲ್ಲನೆ ಎತ್ತಿ ತನ್ನ ಮಡಿಲಿನಲ್ಲಿ ಇಟ್ಕೊಂಡ್ಳು. ರವಿ ರವಿ ಎಂದು ಅವನ ಗಲ್ಲವನ್ನು ಅಲ್ಲಾಡಿಸುತ್ತಾ ಕಣ್ಣೀರು ಹಾಕತೊಡಗಿದ್ಲು. ರವಿ ಕಷ್ಟಪಟ್ಟು ಕಣ್ಣು ತೆರೆದು ದೇವಿಯವರ ಮುಖವನ್ನು ನೋಡ್ತಾನೆ. ಅವನ ತುಟಿಗಳ ಮೇಲೆ ಸಣ್ಣ ನಗು ಮೂಡಿತ್ತು. ಏಕೆ ಅಳ್ತಾ ಇದ್ದೀರಾ ಮೇಡಮ್? ನಿಮ್ಮ ರಕ್ಷಣೆಗೆ ನಾನು ಸದಾ ನಿಮ್ಮ ಜೊತೆಗಿರ್ತೀನಿ ಅಂತ ನಿಧಾನವಾಗಿ ಹೇಳ್ತಾನೆ. ಅದನ್ನು ಕೇಳಿ ದೇವಿ ಇನ್ನೂ ಹೆಚ್ಚು ಕಣ್ಣೀರು ಹಾಕ್ತಾಳೆ. ದೇವಿ ತಕ್ಷಣ ಅವನನ್ನು ತನ್ನ ಕಾರಿನಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾಳೆ. ಮುಂದಿನ ಕೆಲವು ದಿನಗಳು ದೇವಿಗೆ ತುಂಬ ಕಠಿಣವಾಗಿದ್ವು. ರವಿ ಪೂರ್ತಿಯಾಗಿ ಗುಣಮುಖನಾಗುವವರೆಗೂ ದೇವಿ ಆಸ್ಪತ್ರೆಯಲ್ಲಿ ಅವನ ಪಕ್ಕದಲ್ಲೇ ಕುಳಿತಿರ್ತಾ ಇದ್ಲು. ವೈದ್ಯರು ಬರ್ತಾ ಇದ್ರು, ನರ್ಸುಗಳು ಬರ್ತಾ ಇದ್ರು. ಅವಳು ಮಾತ್ರ ಅಲ್ಲಿಂದ ಹೋಗದೆ ಹಗಲು ರಾತ್ರಿ ಎನ್ನದೆ ಅವನ ಸೇವೆ ಮಾಡ್ತಾ ಇದ್ಲು. ಸ್ವಲ್ಪ ದಿನಗಳ ನಂತರ ರವಿ ನಿಧಾನವಾಗಿ ಚೇತರಿಸಿಕೊಳ್ಳತೊಡಗಿದ. ಅವನು ಸಂಪೂರ್ಣವಾಗಿ ಗುಣಮುಖನಾದ ಮೇಲೆ ದೇವಿ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡ್ಳು. ತನ್ನ ನೆಮ್ಮದಿ ಕಸಿದುಕೊಂಡ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಬಡವರಿಗಾಗಿ ಒಂದು ಟ್ರಸ್ಟ್ಗೆ ಬರೆದುಕೊಟ್ಲು. ಆ ಬೃಹತ್ ಬಂಗಲೆ, ಆಸ್ತಿ, ಐಶ್ವರ್ಯ ಎಲ್ಲವೂ ತನ್ನ ಪಾಲಿಗೆ ಕೇವಲ ಒಂದು ಚಿನ್ನದ ಪಂಜರ ಎಂದು ಅವಳಿಗೆ ಸ್ಪಷ್ಟವಾಗಿತ್ತು. ಅವಳಿಗೆ
ನಿಜವಾದ ನೆಮ್ಮದಿ ಕೊಟ್ಟಿದ್ದು ಹಣವಲ್ಲ, ರವಿಯ ಸರಳ ಮನಸ್ಸು ಎನ್ನುವುದು ದೇವಿಗೆ ಅರ್ಥ ಮಾಡಿಕೊಂಡಿದ್ಲು. ದೇವಿ ತನ್ನ ಬಟ್ಟೆಗಳಿರುವ 2 ಸಣ್ಣ ಬ್ಯಾಗ್ಗಳನ್ನು ಹಿಡಿದು ರವಿಯ ಬಳಿ ಬಂದು ಅವನ ಕಣ್ಣನ್ನೇ ನೋಡುತ್ತಾ, ರವಿ, ಹೋಗೋಣ ಬಾ ಎಂದು ನಿಧಾನವಾಗಿ ಹೇಳ್ತಾಳೆ. ಎಲ್ಲಿಗೆ ಮೇಡಮ್ ಎಂದು ರವಿ ಆಶ್ಚರ್ಯದಿಂದ ಕೇಳ್ತಾನೆ. ನೀನು ಎಲ್ಲಿಗೆ ಕರೆದುಕೊಂಡು ಹೋದ್ರೂ ಸರಿ, ನಾನು ನಿನ್ನ ಜೊತೆ ಬರ್ತೀನಿ. ನನಗೆ ಆಸ್ತಿಯ ಅವಶ್ಯಕತೆ ಇಲ್ಲ. ನನ್ನನ್ನು ಒಬ್ಬ ಮನುಷ್ಯಳಂತೆ, ಒಬ್ಬ ಹೆಣ್ಣಿನಂತೆ ನೋಡುವ ನೀನು ಮಾತ್ರ ನನಗೆ ಬೇಕು ಅಂತ ಹೇಳ್ತಾಳೆ. ರವಿಯ ಕಣ್ಣಲ್ಲಿ ಆನಂದದ ಕಣ್ಣೀರು ತುಂಬಿತ್ತು. ತನ್ನ ಪ್ರೀತಿಗಾಗಿ ಅವಳು ಇಡೀ ಪ್ರಪಂಚವನ್ನೇ ತ್ಯಜಿಸಿದ್ದಾಳೆ ಎಂಬ ಅರಿವು ಅವನಿಗಾಗಿತ್ತು. ಕಾರು ಸ್ಟಾರ್ಟ್ ಆಗುತ್ತೆ. ಆದರೆ ಈ ಬಾರಿ ಆ ಕಾರು ನಗರದ ಕಡೆ ಹೋಗದೆ ಹೊಸ ಜೀವನದ ಹುಡುಕಾಟದಲ್ಲಿ ಹಳೆಯ ದಾರಿಯತ್ತ ಸಾಗಿತ್ತು. ಈ ದಿನ ಕಾರಿನಲ್ಲಿ ಮೊದಲಿನಂತೆ ಮೌನ ಇರಲಿಲ್ಲ. ಇಬ್ಬರು ಜೋರಾಗಿ ನಗುತ್ತಾ ಮಾತನಾಡ್ತಾ ಹೋಗ್ತಾ ಇದ್ರು. ಕಾರಿನ ಗಾಜು ಕೆಳಗಿಳಿಸಲಾಗಿತ್ತು. ತಂಪಾದ ಗಾಳಿ ಒಳಗೆ ಬಂದು ದೇವಿಯ ಮುಖವನ್ನು ಮೃದುವಾಗಿ ಸೋಕುತ್ತಿತ್ತು. ಸ್ವಲ್ಪ ಸಮಯದ ಪ್ರಯಾಣದ ನಂತರ ಕಾರು ರವಿಯ ಹಳ್ಳಿಯೊಳಗೆ ಪ್ರವೇಶಿಸುತ್ತೆ. ಮಣ್ಣಿನ ದಾರಿ, ಹಸಿರು ಹೊಲಗಳು, ಸರಳ ಜನರು ಎಲ್ಲವೂ ದೇವಿಗೆ ಹೊಸ ಅನುಭವವಾಗಿತ್ತು. ರವಿ ತನ್ನ ಸಣ್ಣ ಮನೆಯ ಮುಂದೆ ಕಾರು ನಿಲ್ಲಿಸ್ತಾನೆ. ರವಿಯ ತಂದೆ ತಾಯಿ ಅವರಿಬ್ಬರನ್ನು ನೋಡಿ ಕ್ಷಣ ಕಾಲ ಆಶ್ಚರ್ಯಪಟ್ಟಿದ್ರು. ರವಿ ತನ್ನ ತಂದೆ ತಾಯಿಗೆ ನಡೆದ ಎಲ್ಲ ವಿಷಯವನ್ನು ಹೇಳಲು ಆರಂಭಿಸಿದ. ದೇವಿ ಬದುಕಿನಲ್ಲಿ ನಡೆದ ಘಟನೆಗಳು, ತನ್ನನ್ನು ತಾನು ಕಾಪಾಡಿಕೊಳ್ಳಲು ಹೇಗೆ ಕಠಿಣವಾದಳು, ಎಲ್ಲವನ್ನು ಹೇಳ್ತಾನೆ. ಇದನ್ನು ಕೇಳಿದ ರವಿಯ ತಂದೆ ತಾಯಿ ಮನಸ್ಸು ಕೂಡ ಕರಗಿತ್ತು. ಆದರೆ ಆ ಒಂದು ವಿಷಯ ಅವರನ್ನು ಯೋಚಿಸುವಂತೆ ಮಾಡ್ತಾ ಇತ್ತು. ದೇವಿಗೆ 35 ವರ್ಷ, ರವಿಗೆ ಈಗಿನ್ನೂ 25 ವರ್ಷ. ಅವರಿಬ್ಬರ ನಡುವೆ 10 ವರ್ಷಗಳ ಅಂತರವಿತ್ತು. ಹಳ್ಳಿಯ ಜನ ಏನು ಹೇಳ್ತಾರೆ ಎಂಬ ಚಿಂತೆ ರವಿಯ ತಂದೆ ತಾಯಿಗೆ ಸಹಜವಾಗಿಯೇ ಕಾಡ್ತಾ ಇತ್ತು. ಸ್ವಲ್ಪ ಹೊತ್ತು ಮೌನವಾಗಿ ಯೋಚಿಸಿದ ನಂತರ, ಜನರು ಏನು ಹೇಳ್ತಾರೆ ಎಂಬುದಕ್ಕಿಂತ ನೀವಿಬ್ಬರು ಹೇಗೆ ಬದುಕುತ್ತೀರಿ ಎನ್ನುವುದೇ ಮುಖ್ಯ. ನೀವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಜೀವನ ಸಾಗಿಸಿದ್ರೆ ನಮಗೆ ಯಾವ ವಿರೋಧವೂ ಇಲ್ಲ ಅಂತ ಹೇಳ್ತಾರೆ. ಈ ಮಾತು ಕೇಳಿದ ತಕ್ಷಣ ರವಿಯ ಮುಖದಲ್ಲಿ ಸಂತೋಷ ಮೂಡಿತ್ತು. ದೇವಿಯ ಕಣ್ಣುಗಳಲ್ಲಿ ಮತ್ತೆ ಕಣ್ಣೀರು ತುಂಬಿತ್ತು. ಕೆಲವು ದಿನಗಳ ನಂತರ ಹಳ್ಳಿಯ ಶಿವನ ದೇವಸ್ಥಾನದಲ್ಲಿ ಕೆಲವು ಹತ್ತಿರದ ಸಂಬಂಧಿಕರ ಮುಂದೆ ಅವರ ಮದುವೆ ಸರಳವಾಗಿ ನಡೆಯಿತು. ಆ ದಿನದಿಂದ ದೇವಿ ಆ ಹಳ್ಳಿಯ ಸರಳ ಬದುಕಿನ ಭಾಗವಾಗಿಬಿಟ್ಲು. ಆಕೆಗೆ ಬೇಕಾದ ನಿಜವಾದ ಸಂತೋಷ, ನಿಜವಾದ ಪ್ರೀತಿ ಎಲ್ಲವೂ ಅವಳಿಗೆ ಅಲ್ಲೇ ಸಿಕ್ಕಿತ್ತು. ಸ್ನೇಹಿತರೆ, ಜೀವನದಲ್ಲಿ ಎಷ್ಟೇ ಕಷ್ಟಗಳು, ಎಷ್ಟೇ ಕತ್ತಲು ಇದ್ದರೂ ಒಂದಲ್ಲ ಒಂದು ದಿನ ಬೆಳಕು ತಪ್ಪದೇ ಬಂದೇ ಬರುತ್ತೆ. ಆದ್ದರಿಂದ ಯಾವ ಪರಿಸ್ಥಿತಿಯಲ್ಲೂ ನಮ್ಮ ಆಸೆಗಳನ್ನು ಹಾಗೂ ಗುರಿಗಳನ್ನು ಯಾವತ್ತೂ ಬಿಡಬಾರದು. ಇರುವುದು ಒಂದೇ ಜೀವನ, ಅದನ್ನು ನಮ್ಮವರ ಜೊತೆ ಸಂತೋಷವಾಗಿ ಪ್ರೀತಿಯಿಂದ ಕಲಿಬೇಕಲ್ವಾ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.